ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆಶಾಯನ ಪ್ರವಾದನೆಯ ಗ್ರಂಥ 58ನೆಯ ಅಧ್ಯಾಯ 3ನೆಯ ವಚನದಲ್ಲಿ, ನಾವು ಉಪವಾಸ ಮಾಡಿದ್ದೇವೆ, ನೀನು ಏಕೆ ಕಟಾಕ್ಷಿಸುವುದಿಲ್ಲ? ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ, ನೀನು ಗಮನಿಸದಿರುವುದೇಕೆ ಅಂದುಕೊಳ್ಳುತ್ತಾರೆ. ಆಮೆನ್. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಾವು ಉಪವಾಸ ಮಾಡಿದರು, ಪ್ರಾರ್ಥಿಸಿದರು, ದೇವರು ನಮ್ಮ ಮೇಲೆ ಇನ್ನೂ ದಯ ತೋರಲಿಲ್ಲವೆಂದು ಅನೇಕ ಬಾರಿ ನಮ್ಮ ಹೃದಯದಲ್ಲಿ ಪ್ರಶ್ನೆ ಹುಟ್ಟುತ್ತದೆ. ಆದರೆ ಪ್ರಿಯ ಸಹೋದರರೇ, ತಂದೆಯಾದ ದೇವರು ನಾವು ಮಾಡುವ ಉಪವಾಸದ ಪ್ರಾರ್ಥನೆಯನ್ನು ಮಾತ್ರ ನೋಡುವವನಲ್ಲ, ಆತನು ನಮ್ಮ ಹೃದಯದ ಸ್ಥಿತಿಯನ್ನು ನೋಡುವವನಾಗಿದ್ದಾನೆ. ಆಮೆನ್. ಏಕೆಂದರೆ ಪ್ರಿಯ ಸಹೋದರರೇ, ಉಪವಾಸದ ಪ್ರಾರ್ಥನೆ ಅಂದರೆ ದೇವರನ್ನು ಒತ್ತಾಯಿಸುವ ಮಾರ್ಗವಲ್ಲ, ಆತನನ್ನು ನಂಬಿಕೆಯಿಂದ ಮೆಚ್ಚಿಸುವ ನಮ್ಮ ಹೃದಯದ ಪ್ರಾರ್ಥನೆಯಾಗಿದೆ. ಆಮೆನ್. ಹೀಗಿರಲಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಇದನ್ನು ನೀವು ತಿಳ್ಕೊಳ್ಳಿರಿ, ನೋಡಿರಿ. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ ಎಂದು ಜ್ಞಾನೋಕ್ತಿ 28ನೆಯ ಅಧ್ಯಾಯ 9ನೆಯ ವಚನವೂ ಹೇಳುತ್ತದೆ. ಹೀಗಿರಲಾಗಿ ಪ್ರಿಯ ದೇವ ಜನರೇ, ನಿಮ್ಮ ಹೃದಯಗಳಲ್ಲಿ ನಂಬಿಕೆಯನ್ನು ತುಂಬಿಕೊಳ್ಳಿರಿ. ಆ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ನಿಮ್ಮ ಬೇಡಿಕೆಗಳನ್ನು ನಿರಾಸೆ ಪಡಿಸುವುದಿಲ್ಲ. ಅದಾದ್ದರಿಂದ ಉತ್ತರ ತಡವಾದರೂ ದೇವರಲ್ಲಿ ನಿಲ್ಲಿ, ನಿಮ್ಮ ನಂಬಿಕೆ ವ್ಯರ್ಥವಾಗುವುದಿಲ್ಲ. ಏಕೆಂದರೆ ಆತನು ನಂಬಿಗಸ್ತನಾದ ದೇವರು. ಭಯಪಡಬೇಡಿರಿ, ಉಪವಾಸ ಪ್ರಾರ್ಥನೆಯನ್ನು ಮಾಡಿರಿ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಯಾಕೋಬನ ಬರೆದ ಪತ್ರಿಕೆ 5ನೆಯ ಅಧ್ಯಾಯ 17ನೆಯ ವಚನವನ್ನು ನೋಡುವುದಾದರೆ, ಅಲ್ಲಿ ಪ್ರಾರ್ಥನೆ ಮಾಡುವ ರಹಸ್ಯವು ಹೀಗಿದೆ. ಎಲಿಯನು ನಮ್ಮಂತೆ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೆ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಆಮೆನ್. ಹೀಗಿರಲಾಗಿ ಪ್ರಿಯ ಸಹೋದರರೇ, ನೀವು ಪ್ರಾರ್ಥನೆ ಮಾಡಲು ಬೇಸರಗೊಳ್ಳದೆ ಮಾಡಿರಿ. ಏಕೆಂದರೆ ಪ್ರಾರ್ಥನೆಯಲ್ಲಿ ಬಲವಿದೆ. ಆ ಬಲವೇ ನಿಮ್ಮ ದುಃಖವನ್ನು ದೂರ ಮಾಡುವುದು. ಆ ಉಪವಾಸದ ಪ್ರಾರ್ಥನೆಯೇ ನಿಮ್ಮ ಕಣ್ಣೀರನ್ನು ನಿಲ್ಲಿಸುವುದು. ಪ್ರಿಯ ಸಹೋದರರೇ, ಆ ದಿನ ಎಲಿಯನು ನಮ್ಮಂತೆ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳದವರೆಗೆ ಮಳೆ ನಿಂತಿತು. ಪ್ರಿಯ ದೇವಜನರೇ, ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲೂ ಕಷ್ಟ, ಕಣ್ಣೀರು, ಚಿಂತೆ, ವ್ಯಸನಗಳು ನಿಂತು ಹೋಗುವವು. ಅಂಜಬೇಡಿರಿ, ದೇವರ ದೃಷ್ಟಿ ನಿಮ್ಮ ಮೇಲೆ ಅದೇ. ಭಯಪಡಬೇಡಿರಿ. ನೋಡಿರಿ, ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನು ಇದ್ದಾನೋ ಅವನು ಕೀರ್ತನೆ ಆಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನೂ ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ.
ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು. ಆಮೆನ್. ಅದಾದ್ದರಿಂದ ಪ್ರಿಯ ದೇವ ಜನರೇ, ಈಗಿನ ಸ್ಥಿತಿಯನ್ನು ನೋಡಿ ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿರಿ. ದೇವರ ಸ್ವಭಾವವನ್ನು ನೋಡಿ ಭರವಸೆಯಿಂದ ಪ್ರಾರ್ಥಿಸಿರಿ. ಏಕೆಂದರೆ ದೇವರು ನಮ್ಮ ಸ್ವರವನ್ನು ಕೇಳಿ ನಮಗೆ ಸಹಾಯ ಮಾಡುವನು. ನಮ್ಮ ಕಣ್ಣೀರು ಆತನೇ ಒರೆಸುವನು. ಆಮೆನ್. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಸದುತ್ತರವನ್ನು ದಯಪಾಲಿಸಲಿ. ಆಮೆನ್.